ಕೆಲ್ಸದ ಮೇಲೆ ಹೋಗಿದ್ದ ಜಾಗದಲ್ಲಿ ನಾನು ಮೊದಲನೇದಾಗಿ ನನ್ನ ರಾಘವಿನ್ ನೋಡಿದ್ದು. ನನ್ನ ಕ್ಲೈಂಟ್ ಕಂಪನಿಗೆ ಇಂಟರ್ವ್ಯೂಗೆ ಬಂದಿದ್ಲು. ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕಂಪನಿಯವ್ರು ನನ್ನನ್ನು ಮೀಟ್ ಮಾಡೋಕೆ ರೂಮಿಗೆ ಬಂದರು. ನವುಲನ್, ಕಂಗ್ರಾಟ್ಸ್. ಯಾಕೆ ಸರ್? ನಿನ್ನಿಂದ ನಮ್ಮ ಕಂಪನಿಗೆ 50 ಕೋಟಿ ರೂಪಾಯಿ ಲಾಭ ಸಿಕ್ಕಿದೆ. ಆಲ್ ದ ಬೆಸ್ಟ್. ಈಗಲೇ ಬೇಕು ಅಂದ್ರೆ ನಿಂಗೂ ಸ್ವಲ್ಪ ಶಕ್ತಿ ಇರ್ಬೇಕು ತಾನೆ. ಅಶ್ವಿನ್, ಒಂದ್ ಕೆಲಸ ಮಾಡು. ಬೀಗ ತರ ಕೇಳ್ತಿದ್ಯಾ? ಸುಮ್ಮನೆ ಇದ್ಬಿಡಿ ಸರ್. ಈಗ ಇಲ್ಲಿ ಬಂದಿರೋರ್ನೆಲ್ಲ ಇಂಟರ್ವ್ಯೂ ಮಾಡು. ಸೆಲೆಕ್ಟ್ ಆದವ್ರನ್ನ ಹೆಡ್ ಆಫೀಸಿಗೆ ಬಂದು ಆಫರ್ ಲೆಟರ್ ತಗೊಂಡು ಸರ್ ಅದ್ ಬಂದು ನಿಂಗೂ ಇಲ್ಲೇ ಕೂಡ ಹಾಕಿ ನಿನ್ನೂ ಶಕ್ತಿ ಖಾಲಿ ಮಾಡಿಸ್ಬಿಡ್ತೀನಿ. ಓಕೆನಾ? ಗೆಟ್ ಔಟ್. ನಗುಲನ್, ನೀವ್ ಇವಾಗ್ಲೇ ಹೋಗ್ಬೇಡ. ಇವತ್ತು ನಮ್ ಕಂಪನಿದು ಕಾರ್ನಿವಲ್ ಫೆಸ್ಟಿವಲ್. ಎಂಜಾಯ್ ಮಾಡ್ಕೊಂಡೇ ಹೋಗ್ಬೇಕು. ತುಂಬಾ ಸಖತ್ತಾಗಿರುತ್ತೆ. ಜಾಸ್ತಿ ಮಾತಾಡ್ಬೇಡ ಬಾ. 50 ಕೋಟಿ. ಹೇಳ. ನೀನ್ ಹೊರಟ ಮೇಲೆ ನಿನ್ ಚೆಕ್ಔಟ್ ಟೈಮ್ ಮುಗಿಯೋ ತನಕ ನಿನ್ ರೂಮ್ ಯೂಸ್ ಮಾಡ್ಕೋ. ಸರಿ. ಇದು ಮುಖ್ಯವಾದ ವಿಷಯ ಹೇಳ್ತಾರೆ, ಅರ್ಥ ಅದಕ್ಕೇನೀಗ? ಮಾಡ್ಕೋ. ಇಲ್ಲ ಮಚ್ಚ, ನಿನ್ ರೂಮ್ ನಂಬರ್ ಹೇಳಿ ಒಂದ್ ಹುಡುಗಿ ಬರಕ್ ಹೇಳಿದ್ರು. ಹುಡುಗಿನಾ? ಬರ್ತಾ ಇದ್ದಾಳೆ. ಜಸ್ಟ್ ಕಂಪ್ನಿ ಕೊಡ್ತಾಳ ಅಷ್ಟೇ. ನಾನು ಆ ಥರ ಹುಡುಗ ಅಲ್ವೋ ಗೊತ್ತು ಮಗ, ಅದಕ್ಕೆ ನಿನ್ಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಬರ್ತೀನಿ ಮಚ್ಚ. ಹೇಳೋದನ್ನ ಕೇಳು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಇಂಟರ್ವ್ಯೂ ಎಲ್ಲಿ ನಡೀತಿದೆ? ಗೋ ಲೆಫ್ಟ್. ಅವತ್ತಾಗಿದ್ದ ಗಂಡಾಂತರಕ್ಕೆ ಈ ಕೋಮಾಲಿನೇ ಕಾರಣ. ಇಂಟರ್ವ್ಯೂಗೆ ಹೋಗ್ಬೇಕಾಗಿದ್ದ ರಾಘವಿನ ನನ್ನ ರೂಮ್ಗೆ, ಅಶ್ವಿನನ್ ಹುಡ್ಕೊಂಡು ಬಂದಿದ್ದ ಹುಡುಗಿನ ಇಂಟರ್ವ್ಯೂ ರೂಮ್ಗೆ ಕಳಿಸ್ಕೊಟ್ಬಿಟ್ಟ. ಎಕ್ಸ್ಕ್ಯೂಸ್ ಮೀ, ರೂಮ್ ನಂಬರ್ 206. ಟೇಕ್ ರೈಟ್. ಇಷ್ಟು ಬೇಗನಾ? ಹಾಯ್ ಸರ್. ಹಾಯ್, ಬನ್ನಿ ಒಳಗೆ. ಅಯ್ಯೋ, ನಾನೇ ಕರ್ಸಿರೋದು ಅನ್ಕೊಂತಿದ್ದಾಳ. ಇವಳಿಗೆ ಹೇಗೆ ಅರ್ಥ ಮಾಡಿಸೋದು? ಇಲ್ಲಿ ನೋಡಿ, ನೀವು ಅನ್ಕೊಂಡಿರೋ ಥರ ಹುಡುಗ ನಾನಲ್ಲ. ನನ್ನಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಫೇವರ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನನ್ನ ಟೆಸ್ಟ್ ಮಾಡಿ ಇಷ್ಟಾದ್ರೆ ಪ್ರೊಸೀಡ್ ಮಾಡಿ. ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮನ್ನು ನೋಡಿದ್ರೆ ಒಳ್ಳೆ ಎಜುಕೇಟೆಡ್ ಅಂತ ಅನ್ನಿಸ್ತೀರಾ. ಯಾಕೆ ಈ ಪ್ರೊಫೆಷನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ? ನಂಗೆ ಇಷ್ಟ ಆಯ್ತು, ಅದಕ್ಕೆ ಬಂದೆ. ಬೇಕಾದ್ರೆ ನನ್ನ ಫೈಲ್ ನೋಡಿ. ಫೈಲಾ? ಇದೇನಿದ್ ಫೈಲು? ಯೂಶಲಿ ನೀವು ಆಲ್ಬಮ್ ತಾನೇ ತಗೊಂಡ್ ಬರೋದು. ಇದೇನು ಹೊಸದಾಗಿ? ಆಲ್ಬಮಾ? ಯಾಕೆ ಶಾಕ್ ಆಗ್ತಿದ್ದೀರಾ? ಓ, ನೀವು ಫ್ರೆಶಾ? ಫ್ರೆಶ್ ಏನಲ್ಲ, ಮತ್ತೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಇದೇನಿದು ಉಲ್ಟಾ ಹೇಳ್ತಿದ್ದೀರಾ? ನಿಮ್ಮಂತವ್ರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರು ಫ್ರೆಶ್ ಅಂತ ಸುಳ್ಳು ಹೇಳೋದಲ್ವಾ? ಯಾಕೆ ಸುಳ್ಳು ಹೇಳ್ಬೇಕು? ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ರೆ ತಾನೇ ಒಳ್ಳೆ ಪೇಮೆಂಟ್ ಸಿಗೋದು. ಇದೇನಿದು ಮತ್ತೆ ಉಲ್ಟಾ ಹೇಳ್ತಾ ಇದ್ದೀರಾ? ನಿಮ್ ಫೀಲ್ಡ್ ಅಲ್ಲಿ ಇರೋರೆಲ್ಲ ಫ್ರೆಶ್ ಅಂತ ಹೇಳಿದ್ರೇನೆ ಪೇಮೆಂಟ್ ಜಾಸ್ತಿ ಬರೋದು ಅಂತ ನಾನು ಕೇಳಿದ್ನಲ್ಲ. ಹಲೋ, ಯಾರು ಅನ್ಕೊಂಡ್ ಮಾತಾಡ್ತಿದ್ದೀರಾ? ಅಲ್ಲ, ನೀವು ಅದಕ್ ತಾನೇ ಬಂದಿರೋದು? ನೀವು ಕಾಲ್ಗಲ್ ತಾನೇ? ಏಯ್, ಇಷ್ಟ ಹೊತ್ತು ನನ್ನ ಕಾಲ್ಗಲ್ ಅನ್ಕೊಂಡ್ ಮಾತಾಡ್ತಿದ್ಯಾ? ಹಾಗಾದ್ರೆ ಅಲ್ವಾ? ಐ ಮೀನ್, ಏನ್ ಹುಡುಕ್ತಾ ಇದ್ದೀರಾ? ಏನಿಲ್ಲ, ಚಪ್ಪಲಲ್ಲಿ ಹೊಡೆದ್ರೆ ಸಾಕಾಗಲ್ಲ, ಅದಕ್ಕೆ ಹೊಡಿಯೋಕೆ ಬೇರೆ ಏನಾದ್ರೂ ಇದೆಯಾ ಅಂತ ನೋಡ್ದೆ. ಹಾಗಾದ್ರೆ ನೀವು ಅವರಲ್ವಾ? ವೆರಿ ಸಾರಿ. ಅಯ್ಯೋ. ಎಕ್ಸ್ಕ್ಯೂಸ್ ಮೀ. ಯೆಸ್, ಕಮ್ ಇನ್. ಆಹಾ, ನೋಡೋದಕ್ಕೆ ಮಹಾಲಕ್ಷ್ಮಿ ತರ ಇದ್ದಾಳೆ. ಏನ್ ಮಾಡ್ತಾ ಇದ್ದಾಳೆ? ಆಗ್ಬಿಟ್ಲು. ಇಟ್ಸ್ ಟೂ ಹಾಟ್. ಇದು ನಿನ್ನ ಮಹಾಲಕ್ಷ್ಮಿನಾ? ಬೇಕು ಅಂದ್ರೆ ಕೂರ್ಸಿ ಕುಂಭಾಭಿಷೇಕ ಮಾಡ್ಬಿಡ್ತೀಯಾ? ಏನಿದು, ಒಬ್ರಂತ ಹೇಳಿದ್ರಲ್ಲ, ಇಲ್ಲಿ ಹ್ಯಾಂಡ್ಸಮ್ ಆಗಿ 3 ಜನ ಇದ್ದೀರಾ. ಈಗ 3 ಜನನ ಸಂಭಾಳಿಸು, ಹೊರಗಡೆ ಹೋಗಿ 300 ಜನನ ಸಂಭಾಳಿಸ್ಬೇಕು. ಏಯ್, ಇಲ್ಲಿ ನೋಡಮ್ಮ, ಎಷ್ಟ್ ಜನ ಇದ್ರೆ ನಿನ್ಗೇನು? ನಿನ್ ಹೆಸರೇನು ಅದನ್ನ ಹೇಳು. ರೋಸ್. ರೋಸಾ? ರೋಸಾ ಇಸ್ ಇಟ್? ಎಲ್ಲಾರು ಅವ್ರಿಗಿಷ್ಟ ಆಗೋ ಹಾಗೆ ಕರೀತಾರೆ. ನೀವು ನಿಮ್ಗೆ ಹೇಗ್ ಅನ್ಸುತ್ತೋ ಹಾಗೆ ಕರೀರಿ. ಹಾಗಿದ್ರೆ ನಾನು ಮಳ್ಳಿ ಅಂತ ಕೂಗ್ಬಹುದಾ? ಕರ್ಕೋ, ನಾನ್ ರೋಸ್ ಅಂತಾನೆ ಕರಿತೀನಿ. ಹಾಯ್ ರೋಸ್, ಐ ಆಮ್ ಜಾಕ್. ಏಯ್, ಅದು ಬಾರೋ ಈ ಕಡೆ. ಏನಂದ್ರೆ, ಇಲ್ಲಿ ನೋಡಮ್ಮ, ಟೆಲ್ ಮಿ ಯುವರ್ ಎಕ್ಸ್ಪೀರಿಯನ್ಸ್. ಅಯ್ಯಯ್ಯೋ, ನಾನ್ ಫ್ರೆಶು. ಸರ್, ಫ್ರೆಶ್ ಅಂತೆ, ಕೆಲ್ಸಕ್ಕೆ ಬಹಳ ಕಷ್ಟ ಆಗುತ್ತೆ. ಹೌದಲ್ವಾ? ಇಲ್ಲಿ ನೋಡಮ್ಮ, ನಮ್ಗೆ 3 years ಮಿನಿಮಮ್ ಎಕ್ಸ್ಪೀರಿಯನ್ಸ್ ಬೇಕು. ಅವಾಗ್ಲೇ ಎಲ್ಲ ಈಸಿಯಾಗಿ ನಡೆಯೋದು. ಟೈಮ್ ಕೂಡ ಉಳಿಯುತ್ತೆ. ಅಯ್ಯಯ್ಯೋ, ಏನ್ರಿ ನೀವು ಉಲ್ಟಾ ಎಲ್ಲ ಕೇಳ್ತಿದ್ದೀರಾ? ಎಲ್ಲಾರು ಫ್ರೆಶ್ ಪೀಸ್ ತಾನೇ ಬೇಕು ಅಂತಾರೆ. ಅಯ್ಯಯ್ಯೋ, ಇದೊಂದು ಮಲ್ಟಿನ್ಯಾಷನಲ್ ಕಂಪನಿ. ಶೋ ಮಿ ಯುವರ್ ಸರ್ಟಿಫಿಕೇಟ್ಸ್ ಫಸ್ಟ್. ನಾನೇ ಬಂದ್ಬಿಟ್ಟೆ. ಮತ್ತೇನು ಬೇಕಾದ್ರೆ ಆಲ್ಬಮ್ ನೋಡ್ತೀರಾ? ಆ ವಿಡಿಯೋ. ಇವಳು ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದಾಳೆ ಸರ್. ವೆರಿ ಸ್ವೀಟ್, ವೆರಿ ಗ್ರೇಟ್.
ಅಯ್ಯಯ್ಯೋ ಏನಮ್ಮ ಕಾಲ್ ಇಟ್ಕೊಂಡು ಹಾಗೆ ಮಲ್ಗಿದ್ಯಾ? ಯಾ ಕಂಪ್ನಿ? ಮಲ್ಕೊಂಡಿರೋದಾ? ಸರ್, ಇದು ತುಂಬಾ ಚೆನ್ನಾಗಿದೆ ಸರ್. ಒಂದರ ಕಾಪಿ ತಗೊಂಡ್ಬಿಡ್ಲಾ ಸರ್? ಅಯ್ಯಯ್ಯೋ ಸರ್ ಹಿಂಗಾದ್ರೂ ಮಾಡಿ ಇವಳನ್ನ ತಗೊಳ್ಳಿ ಸರ್, ಪ್ಲೀಸ್ ಸರ್. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಸರ್, ಮಲ್ಕೊಂಡಿರೋ ಕಂಪ್ನಿ ಕೂಡ ಎದ್ದು ನಿಂತು ಬಿಡುತ್ತೆ ಸರ್. ತಗೊಳ್ಳಿ ಇರಪ್ಪ ಸರ್. ಒಂದ್ ನಿಮಿಷ. ಹೀಗೆ ವಟ ಅಂತ ಮಾತಾಡ್ತಿದ್ರೆ ಹೇಗೆ? ಬನ್ನಿ ಕೆಲ್ಸ ನೋಡಕ್ ಹೋಗೋಣ. ಬನ್ನಿ ಬನ್ನಿ. ಬಾರೋ ಮುದ್ದು. ಅಯ್ಯೋ ಸರ್, ಸಾರಿ ಸರ್, ರೂಮ್ ಬದಲಾಗಿದೆ. ಇಲ್ಲ ಸರಿಯಾಗಿ ಬಂದಿದ್ದಾಳೆ. ಅಲ್ಲ ಪರ್ಫೆಕ್ಟ್ ಆಗಿ ಬಂದಿದ್ದಾರೆ. ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ರೆ ಆಯ್ತು. ಹಾ. ಅದು ಬಾ, ನೀನೇ ನನ್ನ ಮೊದಲ. ಆ ಕನ್ಫ್ಯೂಷನ್ ಅವಳಿಗೆ ಅರ್ಥ ಮಾಡಿಸೋದಕ್ಕೆ ನಂಗೆ ಅವಕಾಶನೇ ಸಿಗಲಿಲ್ಲ. ಇನ್ಫ್ಯಾಕ್ಟ್ ಅದಾದ್ಮೇಲೆ ನಾನು ಅವಳನ್ನ ಬ್ಯಾಂಗ್ಳೂರಲ್ಲಿ ನೋಡಲೇ ಇಲ್ಲ. ನಿನ್ ರಾಘವಿ ಪುರಾಣ ಅಲ್ಲ ಸಾಕು, ಆ ಹುಡುಗಿಗೆ ಶತ್ರುಗಳು ಯಾರಾದ್ರೂ ಇದ್ದಾರಾ? ಗೊತ್ತಿಲ್ಲ ಸರ್. ಗೊತ್ತಿದ್ರೆ ನಾನು ಯಾಕೆ ನಿಮ್ಮ ಜೊತೆಲಿ ಬರ್ತಿದ್ದೆ? ನೇರವಾಗಿ ಹೋಗಿ ಮುಗಿಸ್ತಿರ್ಲಿಲ್ವಾ? ಮುಗಿಸ್ತೀನಿ. 3 ದಿನ ನನ್ನ ರಾಘವಿನ್ ಕೊಂದವ್ರನ್ನ ನನ್ನ ಕೈಯಾರೆ ಮುಗಿಸ್ತೀನಿ. ಅದನ್ನು ನೀವು ನಿಮ್ಮ ಕಣ್ಣಾರೆ ನೋಡ್ತೀರಾ. ನೋಡ್ದಾ, ಸ್ಟೇಷನ್ ಎದುರುಗಡೆನೆ ಹೊಡೆದಾಕಿದ್ದಾರೆ. ನಮ್ಮ ಮರ್ಯಾದೆ ಕಳೀತಾ ಇದ್ದಾನೆ. ಸರ್ ನಾನು ಇದ್ದಾಗೆ ಇದೆಲ್ಲ ನಡೆದು ಹೋಗ್ಬಿಡ್ತು ಸರ್. ಸಾರಿ ಸರ್. ಕಣ್ಣು ಹಿಡಿಯೋಣ ಸರ್. ಸರ್, ನಾನು ಮಹೇಂದ್ರನ್ ಮಾತಾಡ್ತಾ ಇದ್ದೀನಿ. ಯಾರು? ವೈಜಿ ಮಹೇಂದ್ರನಾ? ನಿನ್ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ, ಏನ್ ವಿಷಯ ಅಂತ ಮಾತ್ರ ಹೇಳು. ಸರ್, ಆಟೋ ಡ್ರೈವರ್ ಸತ್ತ ಸರ್. ಹೆವಿ ಪಾಯ್ಸನ್ ಇಂದ ಸತ್ತ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಸರ್. ಅದರಲ್ಲಿ ಒಂದ್ ಅರ್ಧ ವಿಷಯ ಇಸ್ಕೊಂಡು ನೀನು ತಿಂದ್ಬಿಟ್ಟು ಸಾಯ್ಬೇಕು ತಾನೆ. ಸಾಯಿಸ್ದವನ್ನ ಬಿಟ್ಬಿಟ್ರಿ, ಕೊಲೆನ್ ನೋಡ್ದವನ್ನ ಕಾಪಾಡ್ಕೊಳಕ್ ಆಗ್ಲಿಲ್ಲ. ಸಾರಿ ಸರ್. ದುಡ್ಡು ಇಸ್ಕೊಂಡು ಐರನ್ ಮಾಡಿರೋ ಡ್ರೆಸ್ ಹಾಕೊಳ್ಳೋದು ಮಾತ್ರ ಪೊಲೀಸ್ ಅವ್ರ ಕೆಲಸ ಅಲ್ಲ. ಸರ್, ಆಟೋ ಡ್ರೈವರ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ ಸರ್. ಸಬಾಸ್ಟನ್ ಹೇಳಿದ್ನಲ್ಲ ಸರ್, ಅದು ಸುಳ್ಳು ಸರ್. ಅವ್ನ ಕೈಲಿ ತ್ರಿಶೂಲ ಹಾಕ್ಸ್ಕೊಂಡಿರೋಂತ ಅಚ್ಚೆ ಇದೆ ಸರ್. ನನ್ನ ಬಾಯಲ್ಲಿ ಒಳ್ಳೊಳ್ಳೆ ಮಾತು ಬರುತ್ತೆ ಈಗ. ಸುಮ್ನಿದ್ರು ಬರ್ತದೆ. ಅವ್ನ್ ಹೇಳಿ ಸ್ಟ್ಯಾಂಡ್ ಅಲ್ಲಿ ವಿಚಾರಿಸಿದ್ರಾ? ಸರ್, ಆಟೋ ಸ್ಟ್ಯಾಂಡ್ ಅಲ್ಲೇ ಇದ್ದೀನಿ ಸರ್. ಆ ರೀತಿ ಮನುಷ್ಯನೇ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್. ಕೈಯಲ್ಲಿ ತ್ರಿಶೂಲ ಮಾರ್ಕ್ ಇದೆ ಅಂತ ವ್ಯಕ್ತಿ ಯಾರಾದ್ರೂ ಗೊತ್ತಾ ಅಂತಾನು ಕೇಳಿದೆ ಸರ್. ಸೊ ಏನನ್ನು ಕಂಡಿಡಿಯಕ್ಕಾಗ್ಲಿಲ್ಲ. ಆಟೋ ಚೇಸ್ ನಂಬರ್ ಅಲ್ಲಿ ಅಳಿಸ್ಬಿಟ್ಟಿದ್ದಾರೆ ಸರ್. ಎಲ್ಲ ಫ್ರಾಡ್ ತರ ಕಾಣ್ತಿದೆ ಸರ್. ಸ್ವಲ್ಪ ವಿಚಾರಿಸಿದ್ರೆ ಅವ್ನು ಹಿಡ್ಕೋಬಹುದು ಸರ್. ಈಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸರ್. ಸರಿ, ಹಾಗಾದ್ರೆ ಅಲ್ಲೇ ನಿಂತ್ಕೊಂಡು ಒಂದ್ ಒಳ್ಳೆ ಟೀ ಕುಡಿದ್ಬಿಟ್ಟು ಯೂ ಟರ್ನ್ ತಗೊಂಡು ಹಾಗೆ ಸ್ಟೇಷನ್ಗೆ ಹೋಗಿ ಚೆನ್ನಾಗಿ ಫ್ಯಾನ್ ಹಾಕೊಂಡು ಕೂತ್ಕೋ, ಚೆನ್ನಾಗಿ ನಿದ್ದೆ ಬರುತ್ತೆ. ಸಾರಿ ಸರ್. ಯೂಸ್ಲೆಸ್ ಫೆಲೋ. ಕರೆದ್ರೇನ್ರಿ ಸರ? ಅದ್ ಹೇಗೆ ಯೂಸ್ಲೆಸ್ ಅಂದಿದ ತಕ್ಷಣ ಕೂಗುದ್ರ ಅಂತ ಕೇಳ್ತಾ ಇದ್ಯಾ? ಸಾರಿ ಸರ. ಸರಿ, ಹೆಸರು ಯೂಸ್ಲೆಸ್, ಇನಿಷಿಯಲ್ ಏನು? ಸಾರಿ ಅನ್ನಲ್ರಿ ಸರ. ಇನಿಷಿಯಲ್ ಸಾರಿನಾ? ಇವ್ರ ಹತ್ರ ಬಾಯೇ ಬಿಡಂಗಿಲ್ಲ. ನೋಟೆಡ್ ರೀ ಸರ, ಕಾಲಿಂಗ್ ಬೆಲ್ ವರ್ಕ್ ಆತಿಲ್ಲ. ಯಾರ್ ಸರ್ ನೀವು? ನಿಮ್ಗೇನ್ ಬೇಕು? ರಾಘವಿನ್ ನೋಡ್ಬೇಕು. ಸರ್ ಸರ್ ಸರ್, ಅಮ್ಮ ಮನೇಲಿಲ್ಲ ಸರ್. ನೀನೇನ್ ಮಾಡ್ತಾ ಇದ್ಯಾ? ಇಡ್ಲಿಗೆ ಹಿಟ್ಟು ರುಬ್ತಿದೆ ಸರ್. ಕೈ ಒದ್ದೆ ಆಗ್ದೇನೆ ಇಡ್ಲಿಗೆ ಹಿಟ್ ರುಬ್ಬೋದು ಒಂದು ಕಲೆನೆ. ಹೌದು, ನೀನ್ ಇಲ್ಲೇ ಇದ್ದು ಕೆಲಸ ಮಾಡ್ತೀಯಾ? ಇಲ್ಲ ಸರ್, ಬೆಳಗ್ಗೆ ಬರ್ತೀನಿ, ಎಲ್ಲ ತೊಳ್ದು ಬೆಳಗ್ಗೆ ಹೋಗ್ತೀನಿ ಸರ್. ನೋಡಿದ್ರೇನ್ರಿ ಸರ, ಅಡ್ಗೆ ಮಾಡೋದ್ ಮುಗ್ದಿದ್ರೆ ಹಿಡ್ಕೊಳ್ಳೇನ? ಉಗಿಯೋಕೆ ಜಾಗ ಹುಡುಕ್ತಾ ಇದೀನಿ. ಸಾರಿ ಸರ. ಇರ್ಲಿ, ನಿಂಗ್ ವಯಸ್ಸೆಷ್ಟು? ಆ, ಏನ್ ಅದು ಕೇಳ್ತಿದ್ದೀರಿ ಸರ? ನೋಡಿದ್ರೆ ಗೊತ್ತಾತೈತಿ, ಚಿಕ್ಕ ಹುಡುಗಿ ಅದು. ಮೊದ್ಲು ನೀನ್ ಬಾಯಿಗೆ ಜಾಕೆಟ್ ಹಾಕ್ಬೇಕು. ಸಾರಿ ಸರ.
ಹೊರಗಡೆ ಪೊಲೀಸ್ ಜಿಪ್ ನಿಂತಿದೆ, ಒಳಗಡೆ ಇಷ್ಟೊಂದು ಜನ ಏನು ಮಾಡ್ತಿದ್ದಾರೆ? ಹಲೋ, ಯಾರು ಸರ್ ನೀವೆಲ್ಲ? ಯಾರು ನೀವೆಲ್ಲ? ಇಷ್ಟು ಜನ ಗುಂಪಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರಾ ಇಲ್ಲಿ? ಹಲೋ, ನೀವ್ಯಾರು? ನೋಡಿದ್ರೆ ಹೆಂಗ ಅನಿಸ್ತಿದ್ದೆ? ಜಾಗಿಂಗ್ ಹೋಗೋ ಅವಸರದಲ್ಲಿ ಜಿಪ್ ಹಾಕಿಲ್ಲ ಅಂತ ಗೊತ್ತಾಗ್ತಾ ಇದೆ. ಸಾರಿ ಸರ್. ಸರ್, ನನ್ನ ಕಾಸಿ ಈ ಅಪಾರ್ಟ್ಮೆಂಟ್ ಸೆಕ್ರೆಟ್ರಿ. ರಾಘವಿ ಬಗ್ಗೆ ನಿಮ್ಗೇನ್ ಗೊತ್ತು? ಸರ್, ಅವರು ಒಬ್ಬರೇ ಇರ್ತಿದ್ರು, ಅಷ್ಟು ಮಾತ್ರ ಗೊತ್ತಿದೆ. ಯಾಕೆ, ಏನಾದರೂ ಸಮಸ್ಯೆನಾ? ಶಿ ವಾಸ್ ನೋ ಮೋರ್. ವಾಟ್? ಸರ್, ವಾಸ್ ನೋ ಮೋರ್ ಬರಲ್ಲ, ಶಿ ಈಸ್ ನೋ ಮೋರ್. ಓಕೆ, ಶಿ ಈಸ್ ಮರ್ಡರ್. ಅಯ್ಯೋ, ಇವಾಗ ಈಸ್ ಬರಲ್ಲ ರೀ. ಅಯ್ಯೋ, ಅವ್ರಿಗೆ ಇಂಗ್ಲಿಷ್ ಬರ್ತಾ ಇದ್ರ ನೀ ಯಾಕೆ ಕಳ್ತಿ? ಅಳ್ಬೇಡಮ್ಮ. ಹಲೋ ಬಾಸ್, ಹಾ, ನಿಮ್ಗೆ ಗ್ರಾಮರ್ ಬಗ್ಗೆ ಅಷ್ಟೊಂದ್ ಚೆನ್ನಾಗಿ ಗೊತ್ತಿದೆ ಅಂತಂದ್ರೆ ವಾಸ್ಕೋಡಗಾಮ ಈಗ ಇದ್ದಿದ್ರೆ ಏನ್ ಹೆಸರಿರ್ತಿತ್ತು? ನೀವೇ ಹೇಳಿ ಸರ್. ಈಸ್ಕೋಡಗಾಮ. ಒಳ್ಳೆ ಜೋಕ್ ಸರ್. ರಾಘವಿ ಅವರ ಪೇರೆಂಟ್ಸ್ ಎಲ್ಲಿದ್ದಾರೆ? ಅಸೋಸಿಯೇಷನ್ ರೆಕಾರ್ಡ್ಸ್ ಅಲ್ಲಿ ಇರುತ್ತೆ ಸರ್. ಆದ್ರೆ ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಇದೆಯಾ? ಚೆಕ್ ಮಾಡೋಣ ಸರ್. ವಿನೋದ್, ನನಗೆ ಗೊತ್ತಿರೋ ಜೊತೆಗೆ ಪ್ರಕಾರ check ಮಾಡು. ಯಾರು ಇಲ್ಲ ಸರ್. 20 ವರ್ಷದಿಂದ ಇದ್ದೀನಿ ಸರ್. ಮರ್ಡರ್ ಅಂತೀರಾ? ತುಂಬಾ ಕರ್ಕೊಂಡು ಆಶ್ಚರ್ಯವಾಗಿದೆ ಹೋಗಿ. ಸರ್. ಬನ್ನಿ. ಸರ್, ಹೇಗೆ ಸರ್ ಇಂಥದ್ದೊಂದು ಘಟನೆ ನಡೀತು ಸರ್? ಆದಷ್ಟು ಬೇಗ ಕಂಡಿಡೀರಿ ಸರ್. ಇದೊಂದು ದೊಡ್ಡ ವಿಷಯ ಸರ್. ಸಮಾಧಾನ ಮಾಡ್ಕ. ಇನ್ನೇನಂತಾರು? ಇದೇನು ಹಿಟ್ರಿ ಸರ. ಅದ್ರಲ್ಲಿ ಬೇರೆ ಏನ್ ಕಾಣಿಸ್ತಾ ಇದೆ? ಇದರಿಂದ ಚಪಾತಿ ಮಾಡ್ತಾರ್ರಿ ಸರ. ಸರ, ಚಪಾತಿ ಮಾಡಕ ಇರ್ಲಿಕ್ಕಿಲ್ರಿ ಸರ. ವೈನ್ ಬಾಟ್ಲ್ ಇಲ್ಲ. ಇದಾರು ಇಟ್ಟಾರಲ್ಲ. ಏನ್ ಯೋಚನೆ ಮಾಡ್ತಾ ಇದೀಯಾ? ಈ ಕೇಸ್ ಹೆಂಗ್ ಸಾಲ್ವ್ ಮಾಡ್ದಂತ ಯೋಚನೆ ಮಾಡ್ತಿದ್ದೇನ್ರಿ. ಅಂದ್ರೆ ಕಚ್ಚಿರೋ ಕ್ಯಾರೆಟ್ನ ಫ್ರಿಜ್ ಅಲ್ಲೇ ಇಟ್ಬಿಟ್ಟ? ನಿಮ್ ಬುದ್ಧಿ 24 ಕ್ಯಾರೆಟ್ ಐತ್ರಿ. ಅವ್ರು ಹೇಳಿರೋ ತರ ಈ ಸಿಸ್ಟಮು ಸರಿ ಇಲ್ಲ ಅನ್ಸುತ್ತಲ್ಲ. ಲ್ಯಾಪ್ಟಾಪ್ ಬಿಸಿ ಇದೆ, ಈಗ ತಾನೇ ಆಫ್ ಮಾಡಿದ್ದಾರೆ. ಕೆಲಸದೊಳಗೂ ಲ್ಯಾಪ್ಟಾಪ್ಗೂ ಏನ್ ಸಂಬಂಧ? ಸಂಬಂಧ ಐತ್ರಿ ಸರ. ಅವ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರಿ. ನೋಡ್ಲಿಕ್ಕ ಒಂಥರ ಆತಿತ್ತು. ಓ, ಆತರ ಆಯ್ತಾ? ವಿನೋದ್ ಸರ್, ನೀನ್ ಬಾಗ್ಲಲ್ಲಿ ನಿಂತ್ಕೊಳ್ದೆ ಇಲ್ಲಿಗೆ ಯಾಕೆ ಬಂದೆ? ಅವಳು ಎಸ್ಕೇಪ್ ಆಗಕ್ ಮುಂಚೆ ಓಡೋಗಿ ಹಿಡೀರಿ. ಅವಳು ಯಾಕ್ರಿ ಎಸ್ಕೇಪ್ ಆತಾಳೆ? ಓಡೋಗಿ ಹಿಡೀರಯ್ಯ. ನಡ್ರಿ ನಡ್ರಿ. ಸರ, ಒಂದ್ ಸೂಪರ್ ಐಡಿಯಾ ಹೇಳ್ತೀನಿ. ಏನು? ಆ ಹುಡುಗಿ ಕೈಯಾಗ ಹಿಟ್ ಹಿಡ್ದಿತ್ರಿ. ಹಿಡ್ದಿತ್ ಹೌದಲ್ರಿ? ಹೌದು. ಹೋಗೋ ದಾರಿನಾಗ ಎಲ್ಲಿ ಹಿಟ್ಟು ಉದ್ರಿರುತ್ತೋ ಆ ಕಡೆಗೆ ಓಡಿರ್ತಾಳ್ರಿ. ಹಿಡಿಬೋದ್ರಿ ಸರ? ಸಾರಿ ಸರ, ಇವ್ನು ನೋಡಿ ನೋಡಿನೇ ಕೊಲ್ತಾನ್ರಿ. ಆಟೋ 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 ಆಟೋ. ಅತ್ತಮ್ಮ, ಎಲ್ಲೋಗ್ಬೇಕು? ಸ್ವಲ್ಪ ಹಾಗೆ ಮೇನ್ ರೋಡ್ ಹೋಗಿ. ಹಾ, ಅಣ್ಣ, ಸ್ವಲ್ಪ ಬೇಗ ಹೋಗಿ. ಆಯ್ತಮ್ಮ ಆಯ್ತಮ್ಮ. ಅಣ್ಣ ಅಣ್ಣ, ಸ್ವಲ್ಪ ಬೇಗ ಹೋಗಿ ಅಣ್ಣ. ಅವ್ರನ್ನ ಕನ್ನಡಿನಾಗ ಮುಖ ನೋಡ್ಕೊಳಕತ್ತಾರ. ಏ, ಇವಳು ನಾವು ಹುಡುಕ್ತಾ ಇದ್ದೀವಿ ಹುಡುಗಿನೇ. ಗಾಡಿ ನಿಲ್ಸು, ಗಾಡಿ ನಿಲ್ಸು. ಅಯ್ಯೋ ಅಣ್ಣ, ಈ ಕಡೆ ಹೋಗ್ಬಿಡಿ, ಆ ಕಡೆ ಹೋಗಿಣ. ಏನಮ್ಮ ಸಮಸ್ಯೆ? ಹೋಗ್ತಾನೆ ಇರಿನ ಅಣ್ಣ. ಏನಮ್ಮ, ಸರಮ್ಮ, Please ಅಣ್ಣ, ಬೇಗ ಹೋಗ್ತೀನಿ. ಹೋಗಿಣ. ನಿಲ್ಸ್ಬೇಡಿ ಅಣ್ಣ. ಅಣ್ಣ ಹೋಗಿಣ.
ಹೇಯ್ 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 ನಿಂತ್ಕೋ. ಬಾರೆ. ಸರಿಯಾದ ಕೆಲಸದೊಳಗಿದೆಯಲ್ಲ ನೀನು. ಏನಮ್ಮ, ಆ ಮನೇಲಿ ಹಿಟ್ ರುಬ್ಬಿದ್ ಕೈಯಲ್ಲಿ ಇನ್ನೊಂದ್ ಮನೇಲಿ ಇಡ್ಲಿ ಮಾಡಕ್ ಹೋಗ್ತಾ ಇದ್ಯಾ? ಹೇಳಿದ್ರೆ ನಾವೇ ಡ್ರಾಪ್ ಮಾಡ್ತಾ ಇದ್ವಲ್ಲ ಇಡ್ಲಿ ಪಾತ್ರೆಯಲ್ಲಿ. ಏನ್ರಿ ಸರ ನಿಲ್ಸ್ಕೊಂಡ್ ಮಾತಾಡ್ತೀರಾ ಹಂಗೆ ಸೆಲ್ವಾ, ಒಂದು ಒಂದ್ ಲೇಡಿ ಮೇಲೆ ಈ ತರ ಎಲ್ಲ ಕೈ ಮಾಡ್ಬೋದಾ? ಸರ ಇವರೆಲ್ಲ ಲೇಡಿ ನನ್ರಿ. ಲೇಡಿ ರೂಪದಲ್ಲಿರೋ ಕೇಡಿ ಆದ್ರೂ ಕೂಡ ಸರ್ ಅರಸಿ ಸರ್, ರಾಘವಿ ಕೊಲೆ ಕೇಸ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಬೆದರಿಕೆ ಹಾಕ್ತಿದ್ದಾರೆ ಸರ್. ಯಾರದು? ಯಾರು ಅಂತ ಗೊತ್ತಿಲ್ಲ ಸರ್. ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಒಂದ್ ಕಾಫಿ ಕುಡಿಯೋಣ ಅಂತ ಗಾಡಿಗೆ ಬಂದೆ ಸರ್. ಗಾಡಿ ಎಲ್ಲ ರಕ್ತ ಸುರಿತಿದೆ ಸರ್. ಜೊತೆಲೆ ಒಂದ್ ಲೆಟರ್ ಇದೆ ಸರ್. ಏನಿತ್ತು ಆ ಲೆಟರ್ ಅಲ್ಲಿ? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರಾಘವಿ ಮುಗ್ದೋದ ಒಂದು ಕಳಂಕ, ಸ್ವಚ್ಛ ಮಾಡಕ್ಕಾಗದೇ ಇರೋ ಒಂದು ಕಸ, ಅದನ್ನ ಮತ್ತೆ ಕೆದರಬೇಡಿ. ಕೆದರಿದ್ರೆ ಈ ರಕ್ತದ ಹನಿ ರಕ್ತದ ಓಕುಳಿ ಆಗುತ್ತೆ ಅಂತ ಬೆದರಿಸ್ತಾ ಇದ್ದಾರೆ ಸರ್. ಓ, ಹೆದರ್ಸ್ತಾ ಇದ್ದಾರಾ? ಇವಾಗ ಏನ್ ಮಾಡ್ಬೇಕು ಅಂದ್ರೆ ಆ ಬ್ಲಡ್ ಸ್ಯಾಂಪಲ್ ನ ಟೆಸ್ಟ್ ಕಳಿಸಿ. ನೀವು ಹೋಗಿ, ನಾನು ಹಿಂದೆನೆ ಬರ್ತೀನಿ. ವಿನೋದ್, ಈ ಹುಡುಗಿನ ಸ್ಟೇಷನ್ ಕರ್ಕೊಂಡು ಹೋಗು. ಹುಷಾರು, ಓಕೆ ಸರ್. ಓಡಕ್ತಾಳೆ ಮಿಸ್, ಓಡೋಗೋಣ. ಬರಮ್ಮ ಹಂಗ ಒಂದು ಕೊಡ್ತೀನಿ ನೋಡ್ ನಿಂಗ.